ಏನ್ ಲಕ್ಷ್ಮಕ್ಕ, ಏನ್ ಸಾವಿತ್ರಿ, ಏನ್ ಆರಾಮ ಕೂತ್ಬಿಟ್ಟಿದ್ದೀರಾ ಇಬ್ರು? ಅಯ್ಯ ಬಾರೆ ಗೀತ, ಸುಮ್ಮನೆ ಕೂತ್ಕೊಳಕತ್ ಬಾ. ಈ ಕಡೆಗೆ ಬಾ, ಇದೇ ಕಾಲ್ ಕೂತ್ಕೊಂಡೆ. ಏನ್ ಕೊಟ್ರು ನಿಮ್ಮ ಯಜಮಾನ್ರುಗಳು? ಏನ್ ತುಂಬಾ ಖುಷಿಯಾಗಿದ್ದೀರಾ ಇವತ್ತು? ಆ ಮೂದೇವಿ ಏನ್ ಕೊಡುತ್ತೆ? ಏನ್ ಇವತ್ತು ವಿಶೇಷ? ಏನ್ ಕೊಟ್ಟವ್ರು ಇವತ್ತು? ಇವತ್ತೇ ನಂದು ಹುಟ್ಟುಹಬ್ಬನೂ ಅಲ್ಲ, ನಮ್ಮ ಮದ್ವೆ ಆಗಿದ್ದು ದಿನನೂ ಅಲ್ಲ, ಇನ್ನೇನವ ವಿಶೇಷ? ಯಾವ ವಿಶೇಷನೂ ಇಲ್ಲ, ಏನೂ ಇಲ್ಲ. ಇದಕ್ಕೆ ಗೊತ್ತಿಲ್ಲ ಇವತ್ತು ಏನು ವಿಶೇಷ ಅಂತ ಅಂತದ್ದು ಹೇಳೋದೇನು ಗೀತಾ? ಮಂಕೆಗಳ ಇವತ್ತು ಮಹಿಳಾ ದಿನಾಚರಣೆ ಅಲ್ವಾ? ವಿಶ್ ಮಾಡ್ಲಿವ ನಿಮ್ಮ ಮನೆಯವರು? ಹೌದಲ್ವಾ? ಅಯ್ಯೋ ಮರ್ತೇ ಹೋಗ್ಬಿಟ್ಟಿದ್ದೀನಿ. ಅಯ್ಯೋ ಯಾವುದು ಇಲ್ಲ ಕಣೆ, ಯಾವ ವಿಸ್ಸು ಮಾಡಲಿಲ್ಲ, ಪುಸ್ಸು ಮಾಡಲಿಲ್ಲ. ನಾನೇ ಮರ್ತೋಗಿದ್ದೀನಿ. ಅವನೆಲ್ಲ ನೆನ್ಪಿಟ್ಕೊಂತಾನೆ ಹೇಳು? ಚಲೋ ನೆನ್ಪಿಟ್ಕೊಂಡಿದ್ದೀವ. ನಿನ್ಗೆ ಯಾರವ ವಿಶ್ ಮಾಡಿದಾರು? ಓ ನನ್ನ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸ್ಗಳು. ಅಯ್ಯೋ ವಾಟ್ಸಪ್ಪಲ್ಲೆಲ್ಲ ಅದನ್ನೇ ಯಾಕೋ ವಿಶ್ ಮಾಡ್ತಾಯಿದ್ರು, ಮಹಿಳಾ ದಿನಾಚರಣೆ ಶುಭಾಶಯಗಳು, ವುಮೆನ್ಸ್ ಡೇ ಅದು ಇದು ಅಂತ. ಅಯ್ಯೋ ಅದಕ್ಕೆ ನಿಮ್ಗೆ ಯಾರು ವಿಶ್ ಮಾಡಲಿ ಅಂತ ಕೇಳಕ್ಕೆ ಬಂದೆ. ಹೌದೇನು? ಅಯ್ಯೋ ನಮಗೆ ಯಾರು ಇಲ್ಲ, ನಾನು ನೋಡಿಲ್ಲ ಒತ್ತರಿಂದ ಫೋನ್ ಮಾಡೋಕ್ಕೆ. ಅದನ್ನ ಹೇಳ್ತಾರೆ, ಕೂತ್ಕೊಳ್ಳೋಕ್ಕೆ ಪುರ್ಸತ್ತಿಲ್ಲ, ಮಾಡೋಕ್ಕೆ ಬೇಜಾನ್ ಕೆಲಸ ಬಿದ್ದೈತಿ. ಅದರಲ್ಲಿ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗದ? ನಮಗೆ ಯಾವ ವಿಸ್ಸು ಇಲ್ಲ, ಪಸ್ಸು ಇಲ್ಲ. ಹೊಲ್ತಕ್ಕೆ ಹೋಗಿ ಹೊಸ ಕಟ್ಟಕ್ಕೆ ಬಂದು ಪಾತ್ರೆ ತೊಳೆದು ಕಸ ಗುಡಿಸಿ ನೆಲ ಒರೆಸಿ ಮಕ್ಳಿಗೆ ಅದನ್ನ ಮಾಡಿ ಇದನ್ನ ಮಾಡಿ ಕೊಡೋದಕ್ಕೆ ಸಾಕಾಯ್ತದೆ. ಈ ನಾವು ಇದೆಲ್ಲವ ನಮ್ಮ ಬಾಳೆ ಅಷ್ಟು ಕಣೆ, ಯಾವ ವಿಸ್ಸು ಇರಲ್ಲ, ಏನೂ ಇಲ್ಲ. ಆದರೆ ಏನು ಗೊತ್ತಾ, ನಮ್ಮ ಮಹಿಳೆಯರು ಎಷ್ಟಾದ್ರಲ್ಲೆಲ್ಲ ಮುಂದಿದ್ದಾರೆ ನೋಡು. ಪೈಲಟ್ ಓಡಿಸ್ತಾರೆ, ಏರೋಪ್ಲೇನು, ಟ್ರೈನ್ ಓಡಿಸ್ತಾರೆ, ಬಸ್ಸು, ಆಟೋ, ಲಾರಿ ಏನು ಬಿಡಲ್ಲ, ಎಲ್ಲ ಓಡಿಸ್ತೀವಿ. ನಾವು ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ತಪ್ಪು ಸರ್ ಹೇಳಿದ್ರಲ್ಲ, ಹಂಗೆ ನಾವು ಸ್ಟ್ರಾಂಗ್ ಬಿಡೆ. ನಮಗೆ ವಿಶ್ ಮಾಡೋದು ಏನು ಬೇಕೇ ಆಗಿಲ್ಲ. ಹೌದು ಲಕ್ಷ್ಮಕ್ಕ, ನೋಡು ನಮ್ಮ ಮನೇಲಿ ಒತ್ತಾರೆ ಇನ್ನೊಂದು ಸಣ್ಣದಂಗೆ ಮಲ್ಕೊಳ್ಳೋವರೆಗೂ ದುಡಿತಾ ಇರ್ತೀವಿ. ಎದ್ದು 5 ಗಂಟೆಗೆ ಎದ್ದು ಮನೆ ಕಸ ಗುಡಿಸಿ ತಾರಿಸಿ ಗುಡಿಸಿ ವಾರ ಪೂಜೆ ಎಲ್ಲ ಮಾಡಿ ಮಕ್ಳಿಗೆ ನಾಷ್ಟ ಮಾಡಿ ಹೊಲ್ತಕ್ಕೆ ಊಟ ಹೊತ್ಕೊಂಡು ಹೋಗಿ ತಿರ್ಗಾ ಮನೆಗೆ ಬಂದು ಅಡುಗೆ ಹೊಲ್ತವೆಲ್ಲ ಕೆಲಸ ಮಾಡ್ಕೊಬಂದು ತಿರ್ಗಾ ಮನೇಲೂ ಕೆಲಸ ಮಾಡಬೇಕು. ಅಯ್ಯೋ ದೇವ್ರೆ, ನಮಗಂತೂ ಪುರ್ಸತ್ತೆ ಇಲ್ಲ ಬಿಡವ, ಕೆಲಸ ಮಾಡಿ ಮಾಡಿ ಮಾಡಿ. ಎಲ್ರಿಗೂ ರಜೆ ಇರುತ್ತೆ, ನಮ್ಗೆ ರಜೆನೇ ಇರಲ್ಲ. ಯಾಕೆ ಹೇಳು? ನಮಗಂತೂ ರಜೆ ಇಲ್ಲದ ಕೆಲಸ. ಎಲ್ರಿಗೂ ರಜೆ ಕೊಡ್ತಾರೆ. ಈಗ ನಮ್ಮ ಗಂಡಿರಿಗೇನೆ 1-2 ದಿನ ಸುಸ್ತಾಯಿತು ಅಂದರೆ ಹೊಲ್ತಕ್ಕೆ ಬೇಕಿಲ್ಲ. ಅಯ್ಯೋ ಹೋಗ ಯಾರು ಹೋಯ್ತಾರೆ, ಸಾಕಾಯ್ತು ಅಂತಾರೆ. ಆದರೆ ನಾವು ಹಂಗಲ್ವಲ್ವ, ರಜೆ ಕೆಲಸ ಇರಲಿ ಬಿಡಲಿ ಮನೇಲಂತೂ ಇದ್ದೇ ಇರ್ತದ. ಅಯ್ಯೋ ದೇವ್ರೆ, ಈಗ ನೋಡು ಐಕ್ಳಿಗೆ ಪರೀಕ್ಷೆ. ಯಪ್ಪ ನಂಗಂತೂ ನಮ್ಮ ಇದನ್ನ ಕೂರ್ಸತ್ತು ಓದೋಕ್ಕೆ ಜೀವನೇ ಓದಂಗೆ ಆಯ್ತದೆ. ನಮ್ಮ ಮಟ್ಟಿಯನು ಓದಿಸು ನನಗೆ ಅದೋದ್ಸು ಇದೋಸು ಅಂತಾರೆ. ಆಯಪ್ಪ ಮಾತ್ರ ಕೂತ್ಕೊಳ್ಳಲ್ಲ ಓದ್ಸೋಕ್ಕೆ. ನಾನು ಮನೆ ಕೆಲಸನೂ ಮಾಡ್ಕೊಂಡು ಹೊಲ್ತಕ್ಕೂ ಹೋಗಿ ಬಂದು ನಾನು ಓದಿಸೋಕ್ಕೂ ನಾನೇ ಕೂರಿಸ್ಬೇಕಂತ ಉಂಕನೋ ನಮ್ಮ ಐದಂದು ಇದೇ ರಾಮಾಯಣ. ನನಗಂತೂ ಓದ್ಕೊಳ ಅಂತ ಹೇಳಿ 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 ಅದೇನೇ ನೋವು ಬರುತ್ತೆ ನನಗಂತೂ. ಎಷ್ಟು ಹಿಂಸೆ ಕೊಟ್ಟರು ಓದ್ಕೊಳ್ಳಲ್ಲ. ಓದ್ಕೊತೀನಿ ಬಿಡಮ್ಮ ಅಂತದೆ, ಓದ್ಕೊಳ್ಳಲ್ಲ. ಬುಕ್ ಹಿಡಿದು ಮುಂದೆ ಕೂರಿಸ್ಬೇಕು, ಓದ್ಕ ಅಂತ. ಈ ಸಲ ಪರೀಕ್ಷೆಲ್ಲ ಅದು ಏನು ಮಾಡ್ತಾನೋ ಏನೋ ಕಾಣೆ ನನಗಂತೂ. ನಡುವೆ ಎಲ್ಲವ ದಿನಾಚರಣೆ ನೆನಪಿರೋದು ನಮಗೆ, ಮಹಿಳಾ ದಿನಾಚರಣೆ ಅಂತ ಏನೂ ನೆನಪಿರಲ್ಲ. ಅಯ್ಯೋ ಅವ್ರನ್ನ ಓದಿಸೋದೇ ಒಂದು ಸವಾಲಾಗ್ಬಿಟ್ಟೈತಿ ಇವಾಗ. ಆವಾಗ ನಮಗೆ ಮೇಷ್ಟ್ರು ಹೊಡಿಯೋರು. ಈಗ ಅವೆಲ್ಲ ರೂಲ್ಸ್ ಎಲ್ಲ ಬದಲಾಗ್ಬಿಟ್ಟದಲ್ವ, ಈ ಸ್ಕೂಲಲ್ಲಿ ಮೇಷ್ಟ್ರು ಹೊಡಿಯೋಂಗಿಲ್ಲ ಅಂತ. ಹಂಗಾಗಿ ಮೇಷ್ಟ್ರು ಹೊಡಿಯೋಂಗೂ ಇಲ್ಲ, ಇರಲ್ಲ. ಭಯನೂ ಸ್ವಲ್ಪ ಕಡಿಮೆ ಆದಂಗೆ ಅದೇ. ಆವಾಗ ನಾವು ಮಾಸ್ಟ್ರು ಗೊತ್ತವ್ರೇನೋ ಸ್ವಲ್ಪ ಎದುರುಕೊಳ್ಳವು. ಈಗಲೇ ಎದುರುಕೊಳ್ಳೋ ಸೀನೆ ಇಲ್ಲ ಬಿಡು. ಅಯ್ಯೋ ನನಗೂ ಒತ್ತಾರಿಂದ ಫೋನ್ ನೋಡೋಕ್ಕೆ ಆಗಲಿಲ್ವ? ನೋಡಿದ್ರೆ ಗೊತ್ತಾಗೋದು ನನಗೂ ಫ್ರೆಂಡ್ಸ್ ಎಲ್ಲ ಮಾಡಿದಾರ ಏನೋ. ಇದರಲ್ಲೇ ಕೆಲಸ ಆಗೋಯ್ತಲ್ಲ. ಈಗ ಬಂದು ಕೂತ್ಕೊಂಡ ಬತ್ತಿದಂಗೆ ಇವಳು ಬಂದು ಮಾತಾಡ್ತಾ ಕೂತ್ಕೊಂಡೆ ಇವಳ ಜೊತೆ. ಅಯ್ಯೋ ಏನೋ ಆಗೆಲ್ಲ ಚೆನ್ನಾಗಿತ್ತು ಓದಬೇಕಾದ್ರೆ. ಅದಕ್ಕೆ ಹೇಳೋದು ಅಚ್ಚುಕಟ್ಟಾಗಿ ಓದ್ಕೊಂಡು ಒಳ್ಳೆ ಕೆಲಸದಲ್ಲಿ ಇದ್ದೀರಿ ಸರಿಯಾಗೋದು. ಏನು ಮಾಡೋದು, ಹಾಗೆಲ್ಲ ಓದೋಕ್ಕಾಗಲಿಲ್ಲ. ಈಗ ಅದು ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋ ಆಸೆ ನಮಗೆ. ಓದಿಸ್ಬೇಕು, ಸುಮ್ಮನಿರಕ್ಕ ಬಿಟ್ಬಿಟ್ರೆ ಅಷ್ಟೇ, ಅವರು ಕೈಗೆ ಸಿಗಲ್ಲ ಅಂತಾರೆ. ಚೆನ್ನಾಗಿ ಓದಿಸ್ಬೇಕು. ನಾನು ನಮ್ಮ ಮೈದಿನ ಸಣ್ಣದಾಯಿತು ಅನ್ನೋ ಸಾಕು. ಇವಾಗ ಅಡುಗೆ ಲೇಟ್ ಆದರೂ ಪರವಾಗಿಲ್ಲ, ನಾನು ಓದ್ಸೋಕ್ಕೆ ಕುತ್ಕೊಂಡ್ಬಿಡ್ತೀನಿ, ಇಲ್ಲಾಂದ್ರೆ ಓದ್ಕೊಳ್ಳಲ್ಲ. ಅವನ್ನ ಓದಿಸ್ಬಿಟ್ಟು ಆಮೇಲಿಂದ ಅಡುಗೆ ಮಾಡೋದಾಗಲಿ ಅಂತ. ಹಂಗೂ ನಮ್ಮ ಅತ್ತೆ ಗಯ್ಯೋ ಅಂತಿರ್ತಾಳೆ, ಏನು ಈಗ MBBS ಮಾಡ್ಬಿಡ್ತಾನೆ ಹಂಗೆ ಹಿಂಗೆ ಅಂತ. ಈಗ ಕೂರಿಸಿದ್ರೆ ತಾನೆ ಓದೋಕ್ಕೆ, ಆವಾಗ ಓದ್ಕೊಳಕ್ಕೆ ಸರಿ ಹೋಗ್ತಿದ್ದಾರು. ಈಗಲೇ ಕೂರಿಸ್ಲಿಲ್ಲ ಅಂದ್ರೆ ಆಮೇಲೆ ಬಗ್ಗಾರ ಕಡವ. ನಮ್ದು ಅದೇ ಬಾಳು, ನಮ್ಮನವನ್ನ ಕೂರ್ಸೋಕ್ಕೆ ಸಾಕಾಗೋಯ್ತದೆ. ನಾನು ಅದಕ್ಕೆ ಏನು ಮಾಡ್ತೀನಿ ಹೇಳು, ಹೊಲ್ತದಿಂದ ಬಂದೋಕ್ಕೆ ಸಾರು ಮಾಡಿ ಮಾಡ್ಬಿಡೋದು. ಆಮೇಲಿಂದ ಅವನ್ನ ಓದಿಸಲ್ಲ ಆದಮೇಲೆ ಇಟ್ಟುದಿ ಅನ್ನ ಮಾಡೋದು. ಇಷ್ಟೇ ಮಾಡ್ತಾಯಿದ್ದೀನಿ. ನಮ್ಮ ಹೊಟ್ಟೆ ನಂಗೂ ಯಾಕೆ ಹಿಂಗೆ ಅಂದ, ಅವ್ನಿಗೇನು ಗೊತ್ತು, ಓದಿಸ್ಬೇಕಲ್ಲ ನಾನು ತಾನೆ. ಅದು ಓದ್ಕೊಂಡು ಇವ್ನು ಅಡುಗೆನ ಮಾಡ್ಕೊಂಡು ಕೂತ್ಕೊಂಡು 2 ಕೆಲಸನೂ ಹೋಗಲ್ಲ ಅಂತ
ಈ ಥರ ಆಗದೆ ಇನ್ನೊಂದು 15 ದಿವಸ ಹೆಂಗೋ ಕಣ್ಣು ಮುಚ್ಕೊಂತ ಪರೀಕ್ಷೆ ಬರ್ಸ್ಬಿಟ್ರೆ ಆಮೇಲೆ ನೋಡವ ಮಾರಿ ಹಬ್ಬ ಇರೋದು ಇನ್ನೂ ನನಗೆ. ನಾನೇನಿಲ್ಲ ತಗೊಂಡೋಗಿ ನಮ್ಮ ಅಮ್ಮನ ಮನೆಗೆ ಬಿಟ್ಕೊಂಡ್ಬಿಡ್ತೀನಿ. ನಮ್ಮ ಅವ್ವನ ನೋಡ್ಕೋ ನಾ ಅಂತ ಒಂದು 5 ತಿಂಗಳು ಅಲ್ಲೇ ನೋಡ್ಕೊಳ್ಳಿ. ಇಲ್ಲ ನನ್ನ ಕೈಲಿ ಬಗಲ್ಲ ಶ್ರಾಮ, ನನಗೆ ಹುಚ್ಚು ಬರ್ಸ್ಬಿಡ್ತಾನ ಅವನು. ನಾನು ಅಷ್ಟೇ ನಮ್ಮ ಅವ್ವನ ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ. ನಮ್ಮ ಅವ್ವನ ಹೇಳತ್ತೆ ಕರ್ಕೊಬರವ ರಜೆ ಬಂದಮೇಲೆ ಅಂತ. ಹೆಂಗೋ ಯುಗಾದಿ ಹಬ್ಬದಷ್ಟೊತ್ತಿಗೆ ರಜೆ ಕೊಡ್ತಾರೆ, ಹಬ್ಬಕ್ಕೆ ಹೋಯ್ತೀವಲ್ಲ ಅಲ್ಲೇ ಬಿಟ್ಟು ಬಂದ್ಬಿಡ್ತೀನಿ. ನಾನಂತೂ ಎಲ್ಲೂ ಬಿಡಲ್ಲ, ತೀಟೆ ಅಲ್ವ ಹುಟ್ಟು ತೀಟೆ, ಎಲ್ಲೂ ಬಿಟ್ಟಿರಲ್ಲ. ನನ್ನ ಹತ್ರನೇ ಅವನ್ನ ತಡೆಯೋಕ್ಕಾಯ್ತಿಲ್ಲ. ನಾನು ಇಲ್ಲ ಅನ್ನೋನು ಇದ್ದಾನೆ, ನಾನಂತೂ ಎಲ್ಲೂ ಬಿಡಲ್ಲ. ನಮ್ಮ ಅತ್ತೆ ಬೇರೆ ಅವನ್ನ ಬಿಟ್ಟೇ ಇರೋದಿಲ್ಲ ಅಂತಾರೆ. ಮಾಮಗನ ಯಾವಾಗಲೂ ಕಂಕ್ಳ ಇಟ್ಕೊಂಡೇ ಓಡಾಡುತ್ತೆ ನಮ್ಮ ಅತ್ತೆ. ಅವನೆಲ್ಲ ಆಗದ ಕೆಲಸ, ನಾನಂದ್ರೆ ಎಲ್ಲೂ ಬಿಡಲ್ಲ ಅವನ್ನ. ಅದು ಬಿಡು, ನಿಮ್ಮ ಅತ್ತೆ ಅಂತ ನಿಮ್ಮ ಮಗನ ಬಿಟ್ಟು ಇರೋದೇ ಇಲ್ಲ ಒಂದು ಗಿಡುಗುವೆ, ಯಾವಾಗಲೂ ಜೊತೆಲೇ ಓಡಾಡ್ತದಲ್ಲ. ಹೋಗ್ಲಿ ಬಿಡು, ಹೆಂಗೋ ನಿಮ್ಮ ಹತ್ತಿರತ್ ನೋಡ್ಕೊತದೆ. ಅದೆಲ್ಲ ಏನಿಲ್ಲ, ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊತದ ಅವನ್ನ. ನಮ್ಮ ಹತ್ತಿರಕ್ಕೆ ನಾನೇನು ಅಷ್ಟೊಂದು ತಲೆ ಕೆಡ್ಸ್ಕೊಳಿಕ್ಕಿಲ್ಲ ಅವನ ಬಗ್ಗೆ. ಅದೇ ತೀಟೆ ಎಲ್ಲೂ ಬಿಡೋಕ್ಕಾಯ್ತಿಲ್ಲ. ಎಲ್ಲಾರು ಬಿಟ್ಟರೆ ಸಾಮ ಹುಚ್ಚಿಡಿಸ್ಬಿಡ್ತಾನೆ ಅವ್ರಿಗೇನೆ, ಅದಕ್ಕೆ ಎಲ್ಲೂ ಕಳ್ಸಿಕ್ಕಿಲ್ಲ ಅವನ್ನ. ಇನ್ನೇನು ಸಮಾಚಾರ? ಏನೂ ಇಲ್ಲ ಕಣ, ಅದಕ್ಕೆ ಬಂದೆ. ಸರಿ ಆಯಿತು, ಗೊತ್ತಾಯ್ತು, ಓಡ್ತೀನಿ. ಅಯ್ಯೋ ನಾನು ಏನೋ ನಮ್ಮ ಇದನ್ನ ಕೂರಿಸ್ಬೇಕು ಓದೋಕ್ಕೆ. ಅದೇ ದೊಡ್ಡ ಈಗ ನಮಗೆ ಪರೀಕ್ಷೆ ಆಗೋದು ಈ ಸ್ಕೂಲಲ್ಲಿ. ಆಗ ನಾವು ಪರೀಕ್ಷೆಗೆ ಓದ್ತಿದ್ದೋ, ಈಗ ನಮ್ಮ ಮೈಕ್ಳು ಪರೀಕ್ಷೆಗೆ ನಾವೇ ಓದ್ಬೇಕು ಆ ಥರ ಆಗೋಗದೆ. ಅದಕ್ಕೆ ಅವನ ಹಿಡಿದು ಇವಾಗ ಕೂರಿಸ್ಬೇಕು ಓದೋಕ್ಕೆ. ಬರ್ತೀನಿ ಕಣ. ಸರಿ, ನಾನು ಹೊಡ್ತೀನಿ. ನಾನು ಹೋಗಿ ಅವನ ಓದ್ಸೋಕೆ ಕೂರಿಸ್ತೀನಿ. ನಮ್ಮ ಇದನ್ನು ಎಲ್ಲರೂ ಕೂತ್ಕೊಳಿಕ್ಕಿಲ್ಲ ಅದು. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ. ಬೆಳಗ್ಗೆನೇ ವೀಡಿಯೋ ಹಾಕ್ಬೇಕಿತ್ತು, ಹಾಕೋಕ್ಕಾಗಲಿಲ್ಲ. ಏನೋ ಒಂದು ಫಂಕ್ಷನ್ ಇತ್ತು, ಹೋಗಿದ್ದೆ, ಬರೋದು ಲೇಟ್ ಆಯ್ತು ನೋಡಪ್ಪ, ಹಾಕೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ, ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಹ್ಯಾಪಿ ವುಮೆನ್ಸ್ ಡೇ. ಈಗೆಲ್ಲ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಅದರಲ್ಲೇ ಸ್ವಲ್ಪ ಬರುತ್ತಂತೆ, ಬೇಜಾರು ಮಾಡ್ಕೊಂಬೇಡಿ. ಹಂಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣಪ್ಪ. ಬರೋಣ ಮತ್ತೆ, ನಮಸ್ಕಾರ.